ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಟದ ವಿಚಾರವಾಗಿ ಅಶ್ವಿನಿ ಗೌಡ ಮತ್ತು ಕಾವ್ಯ ಶೈವ ನಡುವೆ ತೀವ್ರ ಜಗಳ ನಡೆದಿದೆ. ಏಕವಚನ ಬಳಕೆಯಿಂದ ಶುರುವಾದ ಮಾತಿನ ಚಕಮಕಿ ವೈಯಕ್ತಿಕ ನಿಂದನೆಗೆ ತಿರುಗಿದೆ. ಇದೇ ವೇಳೆ ಸೀಕ್ರೆಟ್ ರೂಮ್ನಿಂದ ರಕ್ಷಿತಾ ಮತ್ತು ಧ್ರುವಂತ್ ಆಟದ ಮೇಲೆ ಪ್ರಭಾವ ಬೀರಿದ್ದಾರೆ. ಅಶ್ವಿನಿ ಗೌಡ ಮತ್ತು ಕಾವ್ಯ ಬೇರೆ ಬೇರೆ ತಂಡಗಳಲ್ಲಿ ಆಟವಾಡಿದ್ದು, ಆಟದ ಅಂತ್ಯಕ್ಕೆ ಇಬ್ಬರ ನಡುವೆ ಕಿಡಿ ಹೊತ್ತಿಕೊಂಡಿದೆ. ಈ ಸಮಯದಲ್ಲಿ ಕಾವ್ಯಶೈವ ಏಕವಚನ ಬಳಕೆ ಮಾಡಿದ್ದಕ್ಕೆ ಎದ್ದು ನಿಂತ ಅಶ್ವಿನಿ ಗೌಡ ಗರಂ ಆಗಿದ್ದಾರೆ. ಯಮ್ಮ ನ್ಯಾಯವಾಗಿ ಆಡೋದೇ ಇಲ್ಲ, ನೀವು ಚೇಂಜ್ ಆಗುವ ವ್ಯಕ್ತಿಯೇ ಅಲ್ಲ, ನಾಯಿ ಬಾಲ ಯಾವತ್ತಿದ್ದರೂ ಡೊಂಕೆ, ಎಷ್ಟು ದಿನ ನಿಮ್ಮ ಆಟ ನೋಡಿಕೊಂಡು ಬಂದಿದ್ದೇನೆ, ಗೆಟ್ ಲಾಸ್ಟ್ ಎಂದು ಅಶ್ವಿನಿ ಗೌಡ ಅವರಿಗೆ ಕಾವ್ಯ ಹೇಳಿದ್ದಾರೆ. ಈ ಎಲ್ಲ ಮಾತುಗಳಿಗೆ ಅಶ್ವಿನಿ ಗೌಡ ಸಹ ಗರಂ ಆಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಮಾತನಾಡುವ ಪದಗಳ ಮೇಲೆ ಗಮನವಿರಲಿ. ಯಮ್ಮ ಎಲ್ಲವನ್ನೂ ನಿಮ್ಮ ತಾಯಿಯ ಬಳಿ ಇಟ್ಟುಕೋ. ನಾನು ಯಾರಿಗೆ ಮೋಸ ಮಾಡಿದ್ದನ್ನು ಈಕೆ ನೋಡಿದ್ದಾಳೆ. ನೀನೇನು ತುಂಬಾ ಸಾಚಾ ರೀತಿ ಆಟ ಆಡ್ತಾ ಇದೀಯಾ ಎಂದು ಕಾವ್ಯಗೆ ಅಶ್ವಿನಿ ಗೌಡ ಪ್ರಶ್ನಿಸಿದ್ದಾರೆ.